ಶಾಂತಿ. ನಾವು ಇದು ಬೆಳ್ತಂಗಡಿ ಸೆಂಟರ್ ಫಸ್ಟ್ ಪಿಕ್ಚರ್. ಮೊನ್ನೆ ದಾಂಡೇಲಿ ಅಲ್ಲಿ ಹೊಸ ಸೆಂಟರ್ ಬಿಲ್ಡಿಂಗ್ ಓಪನ್ ಅದಕ್ಕೆ ಹೋಗಿರೋ ಆಗಿನ ಪಿಕ್ಚರ್ಗಳಿದೆಲ್ಲ. ದಾರಿಯಲ್ಲಿ ಆನ್ ದಿ ವೇ. ಇದು ಬೈಂದೂರಲ್ಲಿ ಬೀಚ್, ಒಂದು ಸೋಮೇಶ್ವರ ಬೀಚ್ ಅಂತ ಹೇಳಿ ಬೈಂದೂರಲ್ಲಿ. ನೋಡಿ ಹೇಗಿದೆ. ಬೈಂದೂರಲ್ಲಿ ಒಳ್ಳೆ ಪ್ಲೇಸ್, ತುಂಬ ಚೆನ್ನಾಗಿದೆ. ಜನನೂ ಕಡಿಮೆ ಇರ್ತಾರೆ. ಸ್ವಲ್ಪ ದೂರದವರೆಗೆ ಲೆವೆಲ್ ಪ್ಲೇಸ್, ಇದೊಂಥರ ಗೋಕರ್ಣದಲ್ಲಿದ್ದಾರೆ. ಸೇಮ್ ಹಾಗೆ ಅನ್ನಿಸ್ತದೆ. ಸ್ವಲ್ಪ ದೂರದವರೆಗೆ ಲೆವೆಲ್. ನೋಡಿ ಶಾಂತಿ, ಇದು ಸೋಮೇಶ್ವರ ಅಂತ ಹೇಳುವ ಬೀಚ್ ಬೈಂದೂರು ಹತ್ರ ಬರ್ತದೆ. ಬೈಂದೂರು ಹತ್ರ ಕಾಲು ಜಾರ್ಬೋದು. ಸೂಪರ್ ಸೀನ್. ಸೈಡ್ ಸ್ಟೋನ್ ಎಲ್ಲ, ಅಲ್ಲಿ ಮೇಲೊಂದು ಟೆಂಪಲ್ ಉಂಟು. ಟೆಂಪಲ್ ಸೀನ್ ಚಂದ ಉಂಟು ಮಾತ್ರ. ಹೌದಾ, ಸೂಪರ್ ಸೀನ್. ಇಲ್ಲಿ ಒಂದು ಕಲ್ಲು ನೋಡಿ ಅಡಿಯಲ್ಲಿ. ಹೌದಪ್ಪ, ಅಲ್ಲಿಗೆ ಹೋಗುವ. ಕಾಲು ಕಪ್ಪಲ್ಲಿ ಜಾರ್ತಾರೆ. ಇಲ್ಲ, ಇದೆಂತ ಎಂಥದ್ದು ಮರಿ? ಇದು ಮರಿ. ಅದೇ ಮರಿ ಆಗುದು. ಇದು ಚಿಪ್ಪಣ್ಣ. ಚಿಪ್ಪ ಎಂತ ಹೇಳ್ತಾರೆ, ಗುಳ್ಳ ಅಂತ ಹೇಳ್ತಾರಲ್ಲ. ಎಂತ ಜಾರುದು? ಅದೇ ಹೇಳಿದೆ, ಜಾರ್ಪುರ. ಎಸ್, ಸೀನ್. ಅದರಡಿಗೆ ಬಡಿಯುವ ಬೋಟಿನ ಅಡಿಗೆ ಬಡ್ದಾಗೆ ಕೇಳ್ತದೆ. ಹೌದಪ್ಪ, ಬೋಟಿನ ಅಡಿಗೆ ಸೂಪರ್ ಸೀನ್ ಮಾತ್ರ. ನಾನು ಇಲ್ಲಿ ಅದು ಫೋಟೋ ತೆಗೆದುಕೊಳ್ತೇನೆ. ವಾವ್, ನಿಮ್ದು ತೆಗಿಬೇಕಾ? ಬೇಡ. ಬಿಹೈಂಡ್ ಯು ಕ್ಯಾನ್ ಸಿ. ಓ, ಅದರ ಅಡ್ಡಿಯಿಂದ ನೀರು ಬರ್ತದೆ ಹಾಗೆ. ನೋಡಿ, ಇಲ್ಲಿ ಅಡಿಯಿಂದ ನೀರು ಬರ್ತಾ ಉಂಟು. ಸೂಪರ್. ಇದು ಬೋಟಿನ ಹಾಗೆ ಮೇಲೆ ಕಲ್ಲು. ಸೇವೆ ಏನು ಅಲ್ಲಿ ಹೊರಗೆ, ಇದು ಒಳಗೆ. ರಾಮೇಶ್ವರ. ಸುಂದರ ರಾಮೇಶ್ವರ. ಸೀಸ್ ದಿಸ್ ಇಸ್ ಬಿಗ್. ದಿಸ್ ಬಿಗ್ ಸೈಜ್ ಆಫ್ ನಂದಿ. ಪ್ರವೇಶ ಇಲ್ಲಿ. ಹಾಲ್ಟ್ ಕತೆ ಬಗ್ಗೆ ಎಲ್ಲ ಪಿಕ್ಚರ್ ತುಂಬ ಚಂದ ಉಂಟು. ಮುರುಡೇಶ್ವರದ ಕಥೆಯ ಬಗ್ಗೆ ಭಾರಿ ಚಂದ ಉಂಟು ನೋಡಲಿಕ್ಕೆಲ್ಲ. ಒಮ್ಮೆ ನೋಡ್ಬೋದಾಗಿರುವಂಥದ್ದಾಗಿದೆ. ಚೆನ್ನಾಗಿರುವ ಚಿತ್ರ ಎಲ್ಲ ಚಂದ ಮಾಡಿದ್ದಾರೆ.
ಹೆಸರಿಸಿ ಕೂಡಿದ ಹಾಗೆ ಮಾಡಿ ಕೂಡಿ ಮುಗಿಸಿದಲ್ಲಿ ಮಾಡಿಸಿದ ಗೋಕರ್ಣ ಕ್ಷೇತ್ರದ ಪಶ್ಚಿಮ ಆಗ್ನೇಯ ಭಾಗದಲ್ಲಿ ಈ ರೀತಿ ಮೂರ್ತಿಯಾಗಿ ಕಂಡುಬರುವ ಗಣಪತಿ ದೇವಾಲಯ ಈ ಪುರಾಣದ ಭೂಮಿಯಿಂದ ಮೇಲೆ ಪ್ರಯತ್ನಿಸಿದ ಸಾಧ್ಯವಾಗಿಲ್ಲ. ಈಗ ಹಸುವಿನ ಕಿವಿಯನ್ನು ಪ್ರಸಿದ್ಧ ಮಂಕ್ಯ ನೆಕ್ಸ್ಟ್ ನಾವು ಹೊನ್ನಾವರ ಬಿ ಕೆ ಸೆಂಟರಿಗೆ ಹೋಗಿದ್ದೆವು. ಹೊಸತು ರೀಸೆಂಟಾಗಿ 1 ವರ್ಷ ಆಗ್ತಾ ಬಂತ ಅಂತ ರೀಸೆಂಟಾಗಿ ಓಪನ್ ಆಗಿರುವ ಇದು ಸೆಂಟರ್ ಇದು ಹೊಸತ್ತು. ಹಾಗೆ ಇಲ್ಲಿ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಆಲ್ರೆಡಿ ಒಂದ್ಸರಿ ನೋಡಿದ್ದೇವೆ, ಫಿನಿಶಿಂಗ್ ವರ್ಕ್ ಆಗಿರಲಿಲ್ಲ. ಇದು ಈಗ ಹಾಲ್ ಇರಬೇಕು, ಕ್ಲಾಸ್ ಹಾಲ್ ಗೊತ್ತಿಲ್ಲ. ಮೇಲೆ ಕ್ಲಾಸ್ ಹಾಲಿಂದ ಮೇಲೆ ಇದು ಚೆಂದಾಗಿದೆ, ವರ್ಕ್ ಎಲ್ಲ ಚೆಂದಾಗಿದೆ. ಟಾಪ್ ಫ್ಲೋರ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಉಂಟು. ಸ್ಟೆಪ್ ಸ್ವಲ್ಪ ಹೈಟ್ ಆಗಿದೆ ಅಂತ ಕಾಣ್ತದೆ. ಮ್ಯಾನೇಜ್ ಮಾಡ್ತಾರೆ. ಮ್ಯಾನೇಜ್ ಮಂಗಳೂರಿಂದ ಲಾಶ್ವಕಣ್ಣವರೆಲ್ಲ ಇದ್ದಾರಲ್ಲ. ಬಾಬಾ ಶಿವ. ಎಸ್, ದಿಸ್ ಇಸ್ ಅವರ್ ಕ್ಲಾಸ್ ರೂಮ್. ಮುರಳಿ ಕ್ಲಾಸ್ ಎಲ್ಲ ಇಲ್ಲೇ ನಡೀತದೆ. ಬಾಬಾ
ಬ್ರಹ್ಮಕುಮಾರೀಸ್ ಹೊನ್ನಾವರ. ಇದು ಹೊನ್ನಾವರ ಓಂ ಶಾಂತಿಯವರ ಸೇವಾ ಕೇಂದ್ರ, ಇದು ಸೆಂಟರ್. ಗೋಕರ್ಣ ಶಿವಾಲಯದ ಒಳಗೆ ಮೇಲೆ ಒಂದು ಪಿಕ್ಚರ್, ಬಾಬಂದು ದೊಡ್ಡ ಪಿಕ್ಚರ್ ಹಾಕಿದ್ದಾರೆ. ಕೆಳಗೆ ಸ್ಟೆಪ್ಪು ಸ್ವಲ್ಪ ಸ್ಟ್ರೈಟು. ಕೆಳಗೆ ಬಂದಾಗ ನೋಡಿ ಫುಲ್ಲು ಕಾಲ್ಸಿನ ಪಿಕ್ಚರೆಲ್ಲ ಹಾಕಿದ್ದಾರೆ, ಚಂದ ಉಂಟು. ಬಹುಶಃ ಇಲ್ಲಿ ಯಾರು ಅಕ್ಕಂದಿರು ಇರೋದಿಲ್ಲ ಅಂತ ಕಾಣ್ತದೆ. ಚೆಂದಾಗಿದೆ, ಶಿವಲಿಂಗದ ಆಕೃತಿಯಲ್ಲೂ ಉಂಟು. ಇಲ್ಲಿ ರೆಸಿಡೆನ್ಸಿ ಇಲ್ಲ, ಇಲ್ಲಿ ಕೇವಲ ಮ್ಯೂಸಿಯಂನಾಗಿ ಜ್ಞಾನದ ಸಂಪೂರ್ಣ ವಿವರ ಕೇಳ್ಬೋದು. ಬಾಕಿ ಇಲ್ಲಿ ಯಾವುದು ಕೂಡ ವಾಶ್ರೂಮ್ ಯಾವುದೂ ಇಲ್ಲ, ರೆಸಿಡೆನ್ಸಿ ಇಲ್ಲ. ಅಂದರೆ ಇಲ್ಲಿ ಊರಿನವರೇನೋ ಸ್ವಲ್ಪ ಬೇಡ ಹಾಗೆ ಮಾಡಬೇಡಿ ಅಂತ ಹೇಳಿದಾರಂತೆ. ಶಿವಲಿಂಗದ ಒಳಗೆ ಆ ರೀತಿಯೆಲ್ಲ ಯಾವುದು ಅಡುಗೆನೂ ಮಾಡಬಾರ್ದು, ವಾಶ್ರೂಮ್ ಬಾತ್ರೂಮ್ ಯಾವುದು ಇರಬಾರ್ದು ಅಂತ ಹೇಳಿದಾರಂತೆ. ಹಾಗೆ ಇಲ್ಲಿ ಕೇವಲ ಬಾಬನ ಜ್ಞಾನದ ಚಿತ್ರಗಳು ಮಾತ್ರ ಇದೆ. ಕೊಡಲಿಕ್ಕೆ, ಜ್ಞಾನ ಕೊಡಲಿಕ್ಕೆ ಅಲ್ಲಿ ಯಾರು ಭಕ್ತರು ಬಂದಿರ್ತಾರೆ. ಗೋಕರ್ಣ ಯಾವಾಗಲೂ ಬ್ಯುಸಿ, ಇಲ್ಲಿ ಬಂದಿರುವವರಿಗೆ ಹೇಳಲಿಕ್ಕೆ ತುಂಬ ಚೆಂದ ಉಂಟು ಮಾತ್ರ. ನಮ್ಮ ಟೀಮಲ್ಲಿ ಕೂತ್ಕೊಂಡಿದ್ದಾರೆ, ಚೆನ್ನಾಗಿದೆ. ಕೋರಿಯರಲ್ಲಿ ಮೇಂಟೈನ್ ಮಾಡ್ತಾರೆ. ಹಾಂ, ಹೌದಾ? ಹೌದಾ? ಅವರ ಹೆಸರು ಗೀತಕ್ಕ ಅಂತ ಕಾಣ್ತಾರೆ. ಗೋಕರ್ಣ ಬೀಚ್, ಗೋಕರ್ಣ ಟೆಂಪಲ್ನ ಎದುರಲ್ಲಿರುವಂಥ ಬೀಚ್ ಇದು. ಸನ್ಸೆಟ್ ಆಗ್ತಾ ಉಂಟು, ಸನ್ಸೆಟ್ ಆಗೋ ಟೈಮ್ ಇದು. ಅಕ್ಕಂದಿರೆಲ್ಲ ಟೆಂಪಲಿಗೆ ಹೋಗಿದ್ದಾರೆ. ನಾನು ಮತ್ತು ನಮ್ಮ ಅಣ್ಣವರು ಒಟ್ಟಿಗೆ ಬಂದವರು, ರಮೇಶ್ ಅಣ್ಣ, ನಾವಿಬ್ಬರಲ್ಲಿ ಕೂತಿದ್ದೇವೆ ಸನ್ಸೆಟ್ ನೋಡಲಿಕ್ಕೆ ಅಂತ. ಬಾಬನ ನೆನ್ಪು ಮಾಡ್ತಾ ಕೂತಿದ್ದೇವೆ. ಎಸ್, ಇದು ಯಲ್ಲಾಪುರದ ಟ್ರೈನಿಂಗ್ ಸೆಂಟರ್, ಜ್ಞಾನಗಂಗೋತ್ರಿ ಭವನ ಕ್ಲಾಸ್ ಹಾಲ್. ಯಾರೂ ಇಲ್ಲ ಇಲ್ಲಿ, ಟೀಚರ್ಸ್ ಯಾರು ಇರುವುದಿಲ್ಲ. ಅಣ್ಣಂದಿರು ಏನೋ 4-5 ಜನ ಸೇವಾಧಾರಿಗಳಿದ್ದಾರಂತೆ, ಬೇರೆ ಯಾರೂ ಇಲ್ಲ ಇಲ್ಲಿ. ಎಲ್ಲರೂ ಹುಬ್ಳಿಗೆ ಶಿಫ್ಟ್ ಆಗಿದ್ದಾರೆ, ಎಲ್ಲವನ್ನೂ ಶಿಫ್ಟ್ ಮಾಡಿದ್ದಾರೆ, ಯಾರಿಲ್ಲ ಇಲ್ಲಿ. ಅಂದರೆ ಹಿಂದಿನ ಸ್ವಲ್ಪ ದಿನದಿಂದ ಏನೋ ಕ್ಯಾಂಪ್ ನಡೀತಾ ಇತ್ತಂತ, ಹಾಗೆ ಅಲ್ಲಿ ಶಾಮಿಯಾನೆಲ್ಲ ಹಾಕಿದ್ದಾರೆ, ಎಲ್ಲ ಬಿಚ್ಚುತ್ತಾ ಇದ್ದಾರೆ ಶಾಮಿಯಾನಗಳನ್ನೆಲ್ಲ. ಏನೋ ಕ್ಯಾಂಪ್ ಇತ್ತು ಅಂತ ಹೇಳ್ತಾರೆ, ಎಂತ ಅಂತ ಕರೆಕ್ಟ್ ಡೀಟೇಲ್ ನಾವು ಕೇಳಲಿಲ್ಲ. ಬೆಳಗಿನ ಟೈಮ್ ಇದು. ಹೌದು, ಸೂಪರ್ ಸೀನ್ ಮಾತ್ರ. ಯಲ್ಲಾಪುರ. ಓಂ ಶಾಂತಿ. ವಿ ಆರ್ ಹಿಯರ್ ಇನ್ ಯಲ್ಲಾಪುರ, ಉತ್ತರ ಕನ್ನಡ. ಇದು ಬ್ರಹ್ಮಕುಮಾರಿಯವರದ್ದು ತಪೋವನ ಯಲ್ಲಾಪುರ, ಈಶ್ವರೀಯ ವಿಶ್ವವಿದ್ಯಾಲಯ ತಪೋವನ ಯಲ್ಲಾಪುರ. ಇದು ಕಲ್ಗಟ್ಟಿಗೆ ಹೋಗೋ ರೋಡ್, ಕಲ್ಗಟ್ಟಿಗೆ ಹೇಳಕ್ಕಲ್ಲ, ಆ್ಯಕ್ಚುಲಿ ಕರೆಕ್ಟ್ ಗೊತ್ತಿಲ್ಲ, ಬಹುಶಃ ಕಲ್ಗಟ್ಟಿಗೆ ಇಲ್ಲಾಂದರೆ ಎಳಕಲ್, ನೋಯ್ತಪ್ಪ. ದಾಂಡೇಲಿ ಸೆಂಟರ್, ಹೊಸ ಸೆಂಟರ್ ಇದು. ಇದು ಕೆಳಗೆ ಗ್ರೌಂಡ್ ಫ್ಲೋರಲ್ಲಿ ಇಲ್ಲೇ ಕ್ಲಾಸ್ ಮಾಡ್ತಾರೆ ಅಂತ ಕಾಣ್ತದೆ. ಸ್ವಲ್ಪ ಜನ ಇದೆ, ಡೆಕೋರೇಷನ್ ಮೇಲೆ ಹೋಗಿದ್ರು, ಮೇಲೆ ಸೂಪರ್ ಮಾಡಿದ್ದಾರೆ.
ಮೇಲೆ ಕ್ಲಾಸ್ ಫ್ಲೋರಲ್ಲಿ ಕ್ಲಾಸ್ ಹಾಲ್. ನಾಷ್ಟ ಮಾಡಿದ್ದೀರಿ ಎಲ್ಲರೂ? ನಾಷ್ಟ ಆಗಿದೆಯಾ? ಇಲ್ಲ ಇಲ್ಲ ನೋಡಿ. ಅಲ್ಲಿ ಸ್ಟೇಜ್ ಹತ್ರ ನಾಷ್ಟ ಇದೆ. ಸೂಪರ್ ಮಾಡಿದ್ದಾರೆ, ಸೂಪರ್ ಬಾಬಾ. ಸ್ಟೇಜ್ ಕಾರ್ಯಕ್ರಮ ಇಲ್ಲಿತ್ತು. ಅದು ಇಲ್ಲಿ ಪಕ್ಕದಲ್ಲಿ ಸೆಂಟ್ರ್ನ ಪಕ್ಕದಲ್ಲಿಯೇ ಇರುವಂಥ ಗ್ರೌಂಡ್ ಇದು, ಮುನ್ಸಿಪಾಲ್ಟಿ ಗ್ರೌಂಡ್ ಇದು. ಇಲ್ಲಿ ಕಾರ್ಯಕ್ರಮ ಮಾಡಿದರು. ಜನ ಮಾತ್ರ ಫುಲ್ ರಶ್, ತುಂಬ ಚಂದ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇದು ಮೌಲಂಗಿ ಏನು ವಾಟರ್ ಇಕೋ ಪಾರ್ಕ್ ಏನೋ ಉಂಟು, ಅಲ್ಲಿಗೆ ಹೋಗಿದ್ದೆ. ಕಾಳಿ ನದಿ ಸೈಡಲ್ಲಿ ಅಲ್ಲಿ ತೆಗೆದಿರೋ ಫೋಟೋ ನಂದು ಮಾಡ್ತೇನೆ ಈಗ. ಕಾಳಿ ನದಿಯ ಪಕ್ಕದಲ್ಲಿ ವಾಡ ಸೆಂಟರ್, ಜಯಂತಕ್ಕನವರು ಇರೋ ಸೆಂಟರ್. ಇವರ ಮನೆಯವರು ಇಲ್ಲಿ ಅಕ್ಕವ್ರು ಮಾತಾಡ್ತಾ ಇದ್ದಾರೆ. ರಿಟೈರ್ಡ್ ಆಗಿದ್ದಾರೆ. ಇವರ ಮಕ್ಕಳು ಸೊಸೆ ಇಬ್ಬರು, ಒಬ್ಬರು ಹೋಮಿಯೋಪತಿ ಡಾಕ್ಟ್ರು, ಒಬ್ಬರು ಆಯುರ್ವೇದಿಕ್, 3 ಗಂಡು ಮಕ್ಕಳು, ಒಬ್ಬರು ಇಂಜಿನಿಯರು. ದೊಡ್ಡ ಇದು ನಾವು ಸದಾನಂದ ಗೌಡ ಇದ್ದಾರೆ, ಅವ್ರ ಫ್ಯಾಮಿಲಿ, ಅವರು ಮೈದಾನ ಹಾಕ್ಲಿಕ್ಕಾರೆ. ತುಂಬ ವಿರೋಧಿಸ್ತಾರೆ. ಈಗ ಸ್ವಲ್ಪ ಎಲ್ಲ ಸೈಲೆಂಟ್ ಆಗಿದ್ದಾರೆ, ಅವ್ರ ಮಕ್ಕಳು ಅಷ್ಟೇ ಇದ್ದಾರೆ. ಇಲ್ಲುಂಟು. ಡೋರ್ ಹಾಕಿ ಲೈಟ್ ಇಲ್ಲಿ ಉಂಟು ನೋಡಿ. ಇಲ್ಲಿ ಗೋಡೆಯಲ್ಲಿ ಆಫ್ ಮಾಡಿ, ಎಲ್ಲ ಆಫ್ ಮಾಡಿ. ಬಾತ್ರೂಮ್ ಬರೋದು ಸಾಕು ಮಾಡಿ. ಬಾತ್ರೂಮ್ ಬನ್ನಿ, ಕಮ್. ಅದು ಅಲ್ಲಿ, ಅದು ಇಲ್ಲಿ ಅಕ್ಕೋರಿದ್ದಾರೆ. ಬನ್ನಿ ಮೇಲೆ ಬನ್ನಿ ಅಣ್ಣ, ಬನ್ನಿ. Is this class hall from BK? ನೀರು ಕುಡೀರಿ, ಚಾ ಕುಡೀರಿ. ವಾ, ಅಕ್ಕರು ಬನ್ನಿ. ಈ ಬಾಬನ ಬರಲಿ ಬಾಲಕ ರಮೇಶನ್
ಹೊಲಿಸಿ ಕಳಿಸೋದು. ಮತ್ತು ನನಗೆ ಉದ್ದ ತೋಳು ಫಸ್ಟ್ ಬ್ಲೌಸ್ ಹಾಕೋರು ಹೊಲಿದಿದ್ರು. ಅವರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಕ್ಯಾನ್ಸರ್ ಆಗಿತ್ತು. ಸ್ವಲ್ಪ ತುಂಬ ಸೇವೆ ಮೌನ ಅಷ್ಟು ಒಳ್ಳೆ ಇದು. ಆಕ್ಸಿಡೆಂಟ್ ಆಗಿತ್ತಲ್ಲ ಇದೆಲ್ಲ, ಹೀಗೆ ಬಟ್ಟೆ ಕಡಿಮೆ ಇಲ್ಲ, ಅದು ಕ್ಯಾನ್ಸರ್ ಆಗಿತ್ತು. ಅಲ್ಲಿ ಇದು ಸ್ಟೋರ್ ರೂಮ್ ವಿಷಯ. ಅಂದರೆ ಜನ ಜಾಸ್ತಿ ಇಲ್ಲ ಹಾಸ್ಟೆಲ್ ಅಲ್ಲ. ಇವೆಲ್ಲ ಇರುವ ಹುಡುಗಿಯರಿದ್ದಲ್ಲ ಬಾತ್ರೂಮ್ಸ್ ಅಡಿಗೆ ಅಕ್ಕಂದ್ರೇನೆ ಇದ್ದಾರೆ. ಇಲ್ಲಿ ಹುಡುಗಿಯರಿಲ್ಲ, ಹಾಸ್ಟೆಲ್ ಹುಡುಗಿಯರಿಲ್ಲ, ಈ ಪಾತ್ರೆ ಎಲ್ಲ ತೊಗೊಂಡು. ಇದು ಡೈನಿಂಗ್ ಹಾಲು. ಈಚೆಲ್ಲ ಇದು ತರಕಾರಿ. ಇವರು ಪರಿಚಯದ ಹಾಕೋರು ನನಗೆ, ಕೋಲಂಬಿ ಅಂತ ಅಲ್ಲಿಂದ ಸರೆಂಡ್ರಿ. ಇದು ಅಡುಗೆ, ಇದು ಡೈನಿಂಗ್ ಹಾಲು, ಇದು ಅಡುಗೆ ಮನೆ. ಮತ್ತು ಎಷ್ಟು ಇದ್ದೇ ಇರ್ತಾರೆ ಪ್ರೋಗ್ರಾಮ್, ತುಂಬ ಬ್ಯುಸಿ. ಕರೀತದೆ. ಇದು ಕಿಚನ್ ಅಲ್ಲ, ಕಿಚನ್ ಇದು ಎಂಥದಪ್ಪ ಎಂಥದ್ದು ಹೇಳಿದರು ಅದರ ಆಚೆಗೆ ಇದೆ. ಭಗವದ್ಗೀತಾ ಜ್ಞಾನಲೋಕ, ಬೈರೇದೇವರ ಕೊಪ್ಪಲು, ಹುಬ್ಬಳ್ಳಿ. ಚಂದವೋ ಚಂದ. ಅಲ್ಲಿ ನಿಂತು ನೋಡುವುದರದೊಂದು ಚಂದನೇ ಬೇರೆ, ಭಾರಿ ಚೆಂದಾಗಿದೆ. ಹೋಗಬೇಕೊಮ್ಮೆ, ಎಲ್ಲರೂ ಒಮ್ಮೆ ನೋಡಬೇಕಾಗಿರುವಂಥದ್ದಾಗಿದೆ. ತುಂಬ ಚೆಂದ. ಈಗ ಭಗವದ್ಗೀತೆಯ ವಿಷಯಗಳನ್ನು ಚಿತ್ರದ ಮುಖಾಂತರ ಮ್ಯೂಸಿಯಂ ಮಾಡಿ ಭಾರಿ ಚೆಂದಾಗಿದೆ. ಎಲ್ಲರೂ ಒಮ್ಮೆ ಹೋಗಿ. ಓಂ ಶಾಂತಿ.